Hello students, in the last video we are discussed about the what is the definition of histogram and what are the examples of histogram. ಇಲ್ಲಿ ಕೇಳಿ ವಿದ್ಯಾರ್ಥಿಗಳೇ, ನಾವು ಹಿಂದಿನ ಒಂದು ವಿಡಿಯೋದೊಳಗೆ ಏನು ನೋಡಿದ್ದೀವಿ ಅಂತಂದ್ರೆ ಆಯತ ರೇಖಾಚಿತ್ರ ಅಂದ್ರೆ ಏನು ಮತ್ತು ಆಯತ ರೇಖಾಚಿತ್ರವನ್ನು ಹೇಗೆ ರಚನೆ ಮಾಡ್ತೀವಿ ಅನ್ನುವಂಥದ್ದನ್ನ ಒಂದು ಎಕ್ಸಾಂಪಲ್ ಮುಖಾಂತರ ನಿಮಗೆ ಹೇಳಿದೆ. So in this video we are discussed about the another example of histogram. ಇಲ್ಲಿ ಕೇಳಿ, ಈ ಒಂದು ವಿಡಿಯೋದೊಳಗೆ ನಾವು ಏನು ನೋಡೋಣ ಅಂತಂದ್ರೆ ಹಿಸ್ಟೋಗ್ರಾಮ್ಗೆ ಅಂದ್ರೆ ಆಯತ ರೇಖಾಚಿತ್ರಕ್ಕೆ ಇರುವಂತ ಇನ್ನೊಂದು ಎಕ್ಸಾಂಪಲ್. ಯಾಕಂತಂದ್ರೆ ಇಟ್ ಈಸ್ ದ ಡಿಫರೆಂಟ್ ಎಕ್ಸಾಂಪಲ್ ಫಾರ್ ಫಸ್ಟ್ ಎಕ್ಸಾಂಪಲ್. ಅಂದ್ರೆ ಫಸ್ಟ್ ಎಕ್ಸಾಂಪಲ್ ಗೆ ಕಂಪೇರ್ ಮಾಡಿ ನೋಡಿದಾಗ ಈ ಎಕ್ಸಾಂಪಲ್ ಏನೈತಿ ಸ್ವಲ್ಪ ಡಿಫರೆಂಟ್ ಐತಿ. ಯಾಕಂತಂದ್ರೆ so when we are observing the previous example, that is mainly represented to the continuous series like a 0 to 10, 10 to 20, 20 to 30, 30 to 14 and so on. ಅಂದ್ರೆ ನಾವು ಹಿಂದಿನ ಒಂದು ಎಕ್ಸಾಂಪಲ್ ಒಳಗೆ ನೋಡಿದಾಗ ಅದು ಕಂಟಿನ್ಯೂಸ್ ಸೀರೀಸ್ ಆಗಿತ್ತು. 0 ದಿಂದ 10, 10 ರಿಂದ 20, 20 ರಿಂದ 30, ಅದೇ ರೀತಿ ಎಲ್ಲ ಎಕ್ಸಾಂಪಲ್ಗಳಿದ್ವು. ಸೊ ಇನ್ ದಿಸ್ ಎಕ್ಸಾಂಪಲ್ ವಿ ಆರ್ ಅಬ್ಸರ್ವಿಂಗ್ ದಿಸ್ ಇಸ್ ಆಲ್ಸೋ ಒನ್ ಆಫ್ ದ ಕಂಟಿನ್ಯೂಸ್ ಸೀರೀಸ್ ಬಟ್ ಇಟ್ ಈಸ್ ಎಕ್ಸ್ಕ್ಲೂಸಿವ್ ಮೆಥಡ್. ಹೌದು, ನಾವಿಲ್ಲಿ ಏನಂತ ಹೇಳ್ತೀವಿ ಅಂತಂದ್ರೆ ಇದು ಸಹ ಏನಾಗೈತಿ, ಒಂದು ಸತತ ಚಲಕನೆ ಐತಿ. ಆದ್ರೆ ಇದು ಏನಾಗೈತಿ ಅಂತ ಹೇಳ್ತೀವಿ ಅಂತಂದ್ರೆ ಸಮೃದ್ಧಿ ವಿಧಾನ ಅನ್ನ ಒಳಗೊಂಡೈತಿ. ಅಂತಂದ್ರೆ ವಿಮುಕ್ತ ಮತ್ತು ಸಮೃದ್ಧಿ ವಿಧಾನ ಅನ್ನುವಂಥದ್ದನ್ನ ಆವೃತ್ತಿ ವಿತರಣೆ ಒಳಗೆ ನೋಡಿದ್ವಿ ನಾವು. ಸೊ ವೆನ್ ವಿ ಆರ್ ಅಬ್ಸರ್ವಿಂಗ್ ದ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ that is mainly represented to the exclusive method and inclusive method. ಅಂದ್ರೆ ಒಂದು ಸಮೃದ್ಧಿ ವಿಧಾನ ಮತ್ತು ವಿಮುಕ್ತ ವಿಧಾನದ ಮುಖಾಂತರ ನಾವು ಏನ್ ಮಾಡ್ತಾ ಇದ್ದೀವಿ, ಆವೃತ್ತಿ ವಿತರಣೆಯನ್ನು ತಯಾರಿಸಬಹುದು ಅಂತ ನೋಡಿದ್ದೀವಿ. ಅದೇ ರೀತಿ ಇದು ಏನಾಗೈತಿ, ಎಕ್ಸ್ಕ್ಲೂಸಿವ್ ಮೆಥಡ್ ಐತಿ ಅಂತಂದ್ರೆ ವಿಮುಕ್ತ ವಿಧಾನ ಐತಿ ಅಂತ ನಾವು ಹೇಳ್ತೀವಿ. ಸೊ ವೆನ್ ವಿ ಆರ್ ಅಬ್ಸರ್ವಿಂಗ್ ದ ಎಕ್ಸ್ಕ್ಲೂಸಿವ್ ಮೆಥಡ್, ಹಾಗಾದ್ರೆ ಯಾವಾಗ ಈ ರೀತಿ ಎಕ್ಸ್ಕ್ಲೂಸಿವ್ ಮೆಥಡ್ ಅನ್ನ ಕೊಡ್ತಾನಲ್ಲ, we are converting to the continuous series like a inclusive method. ಈ ರೀತಿ ವಿಮುಕ್ತ ವಿಧಾನವನ್ನು ಕೊಟ್ಟಾಗ ಅದನ್ನ ಏನು ಮಾಡ್ಕೋಬೇಕು, ನಾವು ಮೊದಲಿಗೆ ಸಮೃದ್ಧಿ ವಿಧಾನವಾಗಿ ಕನ್ವರ್ಟ್ ಮಾಡ್ಕೋಬೇಕು. ಯಾಕಂತಂದ್ರೆ ನಮ್ಮ ಡಯಾಗ್ರಾಮ್ ಒಳಗೆ ನಾವು ಏನು ಹೇಳ್ತೀವಿ, ಹಿಸ್ಟೋಗ್ರಾಮ್ ಇಸ್ ಮೇನ್ಲಿ ರಿಪ್ರೆಸೆಂಟೆಡ್ ಟು ದ ಕಂಟಿನ್ಯೂಸ್ ಸೀರೀಸ್ ಆಫ್ ಫ್ರೀಕ್ವೆನ್ಸೀಸ್. ಅಂದ್ರೆ ಸತತ ಚಲಕಗಳನ್ನು ಕೊಟ್ಟಾಗ ರಚಿಸುವಂತಹ ಒಂದು ಚಿತ್ರ ಆಗಿರೋದ್ರಿಂದ ಅದನ್ನ ನಾವು ಏನು ಮಾಡ್ಕೋಬೇಕು, ಕಂಟಿನ್ಯೂಸ್ ಸೀರೀಸ್ಗೆ ಕನ್ವರ್ಟ್ ಮಾಡ್ಕೋಬೇಕು ಅಂತ ಹೇಳ್ತೇವೆ. ಕನ್ವರ್ಟ್ ಮಾಡ್ಕೋಬೇಕಾಗುತ್ತೆ. ಹಾಗಾದ್ರೆ ಯಾವ ರೀತಿ ಅಂತಂದ್ರೆ ಇಲ್ಲಿ ರೀಕನ್ಸ್ಟ್ರಕ್ಟ್ ಮಾಡ್ಕೋಬೇಕು. ನೋಡ್ರಿ, ಇಮೇಜ್ ಇದೆ ಅಂದ್ರೆ ಇಲ್ಲಿ. ಸೊ ವೆನ್ ವಿ ಆರ್ ಅಬ್ಸರ್ವಿಂಗ್ ದ ಎಕ್ಸ್ಕ್ಲೂಸಿವ್ ಮೆಥಡ್, converting to the inclusive method, that is mainly represented to the -0.5 and +0.5. ಒಂದ್ ಕಡೆ ಏನ್ ಮಾಡ್ಬೇಕಾಗ್ತದ, ನಾನು -0.5 ಮಾಡ್ಕೋಬೇಕಾಗ್ತದ, ಇನ್ನೊಂದ್ ಕಡೆ +0.5 ಮಾಡ್ಕೋಬೇಕಾಗ್ತೈತಿ ಅಂತ ನಾವು ಹೇಳ್ತೀವಿ. ಹಾಗಾದ್ರೆ ಎಲ್ಲಿ ನಾನು -0.5 ಮಾಡ್ಕೋಬೇಕು ಮತ್ತು ಎಲ್ಲಿ +0.5 ಮಾಡ್ಕೋಬೇಕು ಅಂತ ನಾವು ನೋಡಿದಾಗ ಇಲ್ಲಿ +0.5 ಮಾಡ್ಕೊಳ್ಳಿ. ಇಲ್ಲಿ -0.5 ಮಾಡ್ಕೊಳ್ಳಿ, ಇಲ್ಲಿ +0.5 ಮಾಡ್ಕೊಳ್ಳಿ. ಇಲ್ಲಿ -0.5, ಇಲ್ಲಿ +0.5. So when we are observing the 45 minus 0.5, 44.5, 44.52, 49 plus 0.5 ಅಂದ್ರೆ 49.5. Okay, and 50 minus 0.5 means 49.5, and 54 minus 0.5 ಅಂತಂದ್ರೆ plus 0.5 means 54.5, and next 54.0.5 to 59.5, 59.5 to 64.5, 64.5 to 69.5, 69.5 to 74.5, 74.5 to
79.5, 79.5 to 84.5, 84.5 to 89.5. ಓಕೆ, ಈ ಕಡೆ ಎಲ್ಲ ಮೈನಸ್ 0.5 ಮಾಡ್ಕೊಂಡು ಹೋಗಿ, ಈ ಕಡೆ ಎಲ್ಲ ಪ್ಲಸ್ 0.5 ಮಾಡ್ಕೊಂಡು ಹೋದಾಗ ಏನಂತ ನಮ್ಗೆ ಈ ರೀತಿ ಸಿಗ್ತದೆ. ಇನ್ನ ಇದು ಫ್ರೀಕ್ವೆನ್ಸಿ ಸೇಮ್, ನಾವು ಇವೆಲ್ಲನ ಕನ್ಸಿಡರ್ ಮಾಡ್ಕೊಳ್ಳೋಣ. ಸೊ ವೆನ್ ವಿ ಆರ್ ಅಬ್ಸರ್ವಿಂಗ್ ದ ಗ್ರಾಫಿಕಲ್ ರಿಪ್ರೆಸೆಂಟೇಷನ್, ಇದು ಗೊತ್ತಾಯ್ತಲ್ಲ, ಏನು ಇಲ್ಲ, ಈ ಕಡೆ ಬರ್ತಕ್ಕಂಥ 45.45 ಗೆ ಮೈನಸ್ 0.5 ಮಾಡ್ಕೋಬೇಕು, ಈ ಕಡೆ ಬರ್ತಕ್ಕಂಥ 49 ಗೆ ಪ್ಲಸ್ 0.5, ಅಂದ್ರೆ ಈ ಎಲ್ಲಾ ವ್ಯಾಲ್ಯೂಗಳಿಗೂ ಪ್ಲಸ್ 0.5 ಮಾಡ್ಕೊಂಡು ಹೋಗಿ, ಈ ಎಲ್ಲಾ ವ್ಯಾಲ್ಯೂಗಳಿಗೂ ಮೈನಸ್ 0.5 ಮಾಡ್ತಾ ಹೋದಾಗೆ ನನಗೆ ಈ ವ್ಯಾಲ್ಯೂಸ್ ಸಿಗ್ತಾವು. ಓಕೆ, ಹಾಗಾದ್ರೆ ಅದನ್ನ ನಾನು ಡಯಾಗ್ರಾಫಿಕಲಿ ರಿಪ್ರೆಸೆಂಟೇಷನ್ ಮಾಡ್ತೀನಿ. ಸೊ ವೆನ್ ವಿ ಆರ್ ಅಬ್ಸರ್ವಿಂಗ್ ದ ಡಯಾಗ್ರಾಫಿಕಲ್ ರಿಪ್ರೆಸೆಂಟೇಷನ್ ಆಫ್ ಹಿಸ್ಟೋಗ್ರಾಮ್, ಇದನ್ನ ಮಾಡ್ಕೊಂಡಾಗ ಇಲ್ಲಿ ತಗೊಳ್ಳೋಣ 2, 4, 6, 8, 10, 12, 14. 6 y axis, 6 o, 6 x. ಓಕೆ, ಇಲ್ಲಿ ನೆಕ್ಸ್ಟ್ ನಾನು ಡೈರೆಕ್ಟ್ ಏನ್ ಮಾಡ್ಬಿಡ್ತೀನಿ, ನನಗೆ 45.5 ಬೇಕಾಗೈತಿ, ಹಾಗಾಗಿ ನಾನು ಡೈರೆಕ್ಟ್ ತಗೋತೀನಿ, ಅದಕ್ಕೇನು ಸಂಬಂಧ ಇಲ್ಲ. 44.5 ತಗೋತೀನಿ, ಹಾಗಾಗಿ ನಂದು ಡಯಾಗ್ರಾಮ್ ಏನಾಗ್ತದ ನೋಡ್ಕೊಳ್ಳೋಣ. ಓಕೆ, 44.5 to 49.5, 49.5 to 54.5, 59.5, 64.5, 69.5, 74.5, 79.5, 84.5 and 89.5. ಹೌದು, ಇಲ್ಲಿ ನೋಡಿ ನಮ್ದು ಏನೈತಿ 44.5 to 49.5, 44.5 to 49.5, 49.5 to 54.5, 54.5 to 59.5, 59.5 to 64.5, 64.5 to 69.5, 69.5 to 74.5, so on up to 89.5. ಗೊತ್ತಾಯ್ತಲ್ಲ, ಏನು ಇಲ್ಲ, ಈ ಕಡೆ 2, 4, 6, 8, 10, 12, 14 ಅಂತ ಮಾಡ್ತಾ ಹೋಗಿ, ಈ ಕಡೆ ಕಂಟಿನ್ಯೂಸ್ ಸೀರೀಸ್ ಅನ್ನ ಮಾಡ್ತಾ ಹೋಗಿ, ಏನಿದು 44.5. ಹೌದು, ಹಾಗಾದ್ರೆ ಇದು ಏನು ತೋರಿಸಕ್ತದೆ ನನಗೆ ಇಲ್ಲಿ ವೇಜಸ್, ವೇಜಸ್ ಅನ್ನು ತೋರಿಸಿದ್ರೆ OI ತೋರಿಸಕ್ತದ ನಂಬರ್ ಆಫ್ ಅರ್ನರ್ಸ್, ನಂಬರ್ ಆಫ್ ಅರ್ನರ್ಸ್, ಅಂದ್ರೆ ಇದು ಕೂಲಿಯನ್ನ ತೋರಿಸಿದ್ರೆ ಇದು ತೋರಿಸ್ತಿ, ಕೂಲಿಯನ್ನ ಪಡೆಯುವವರನ್ನು ತೋರಿಸ್ತಿ, ಕೂಲಿ ಪಡೆಯುವವರು. ಹೌದು, ಈಗ ನೆಕ್ಸ್ಟ್ ನಾನು ಏನ್ ಮಾಡ್ಕೊತೀನಿ, ಡ್ರಾ ಮಾಡ್ತಾ ಹೋಗ್ತೀನಿ. ಏನೈತಿ ನೋಡ್ರಿ ಇಲ್ಲಿ 44.5 to 49.5 ಎಷ್ಟದ 2 ಅದ, 44.2 to 49.5 ಎಷ್ಟದ 2 ಅದ, ಹಾಗಾಗಿ ನಾನು ಏನ್ ಮಾಡ್ತೀನಿ 2 ಅನ್ನು ತಗೊಳ್ತೀನಿ. ಅಥವಾ ಈ 44.5 ನ ಇಲ್ಲಿಂದನೂ ಸ್ಟಾರ್ಟ್ ಮಾಡ್ಕೋಬಹುದು, ಇಲ್ಲಿಂದನೂ ಸ್ಟಾರ್ಟ್ ಮಾಡ್ಕೋಬಹುದು, ನಡೀತದ. And next one 49.5 to 54.5 ಎಷ್ಟದ 3 ಅದ, 3 ಅನ್ನ ನಾನು ಇಲ್ಲಿ ಹಾಕೋತೀನಿ. ಓಕೆ, and next one ಏನದ 54.5 to 59.5 ಎಷ್ಟದ 5 ಅದ, here 5.
ಗೆ ಡ್ರಾ ಮಾಡ್ತೀನಿ. And next one is 59.5 to 64.5 ಅದ 3 ಅದ again 3 ಅನ್ನು ಡ್ರಾ ಮಾಡ್ಕೊಳ್ಳೋಣ. Okay, and next one 64.5 to 69.5 ಅದ 6 ಅದ 6 ಗೆ ಡ್ರಾ ಮಾಡ್ಕೊಳ್ಳೋಣ. Okay, and next one 69.5 to 74.5 ಅದ 7 ಅದ, so here 7. And next one, put 74.5 to 79.5 ಅದ 12 ಅದ 12 ಡ್ರಾ ಮಾಡೋಣ. And next one 79.5 to 84.5 ಅದ 13 ಅದ 13 ಗೆ ಡ್ರಾ ಮಾಡ್ಕೊಳ್ಳೋಣ. And next ಎಷ್ಟು ಅದ 84.5 to 89.5 9 ಅದ 9 ಗೆ ಡ್ರಾ ಮಾಡ್ಕೊಳ್ಳೋಣ. Okay, ಇದಿಷ್ಟು ಏನಂದ್ರೆ ನಮ್ಗ histogram ಅದ. So when we are observing the histogram, when we are constructing the histogram, that is mainly represented to the what is the most repeated value in that group. It means when we are constructing the histogram, that histogram will be represented to when we are observing the continuous series and frequency, which frequency is the most repeated value in that diagram. ಹಾಗಾಗಿ ಇಲ್ಲಿ ನಾವು ನೋಡಿ ನಾವು ಏನಂತ ಹೇಳ್ತೀವಿ ಅಂತಂದ್ರೆ ಯಾವಾಗ ನಾನು ಆಯತ ರೇಖಾಚಿತ್ರವನ್ನ ರಚಿಸುತ್ತಿಲ್ಲ, ಆ ಆಯತ ರೇಖಾಚಿತ್ರವನ್ನ ರಚಿಸುವುದರಿಂದ ನನಗೆ ಏನ್ ತಿಳಿದು ಬರ್ತೈತಿ ಅಂತಂದ್ರೆ ಬಹುಲಕ ತಿಳಿತೈತಿ ಅಂತ ಹೇಳ್ತಾನೆ ನಾವು. ಬಹುಲಕವನ್ನ ಕಂಡು ಹಿಡ್ಕೋಬಹುದು. ಬಹುಲಕ ಮೀನ್ಸ್ ಮೋಡ್. ಬಹುಲಕವನ್ನ ಕಂಡು ಹಿಡ್ಕೋಬಹುದು. ಯಾಕಂತಂದ್ರೆ ಈ ಕೊಟ್ಟಂತಹ ಸಮತಲಗಳಲ್ಲಿ ಆವೃತ್ತಿಯನ್ನ ನೋಡಿದಾಗ ಆ ಆವೃತ್ತಿ ಒಳಗಿಂದ ನನಗೆ ಏನು ಸಿಗ್ತೈತಿ, ಬಹಳ ಬಾರಿ ಪುನರಾವರ್ತನೆಯಾದಂತಹ ಸಂಖ್ಯೆ ಯಾವೈತಿ ಮೀನ್ಸ್ ಮೋರ್ ಮೇಲಿ ರಿಪೀಟೆಡ್ ಟು ದ ಮೋಸ್ಟ್ ರಿಪೀಟೆಡ್ ವ್ಯಾಲ್ಯೂ. ಹಾಗಾಗಿ ಬಹುಲಕ ಅಂದ್ರೆ ಏನು, ಬಹಳ ಬಾರಿ ಪುನರಾವರ್ತನೆಯಾದಂತಹ ಸಂಖ್ಯೆ. ಹಾಗಾದ್ರೆ when we are observing the frequency, which is the largest value, 13 is the largest value of our frequency. ಹಾಗಾಗಿ ಇಲ್ಲಿ ಕೊಟ್ಟಂತಹ ಪ್ರಾಪ್ತಾಂಕಗಳೊಳಗ ಗರಿಷ್ಠ ಪ್ರಾಪ್ತಾಂಕ ಯಾವೈತಿ 13 ಅನ್ನುವಂಥದ್ದೈತಿ. ಆ 13 ಅನ್ನ ನಾವು ನೋಡಿದಾಗ ಏನಾಗಿರ್ತೈತಿ, ಈ 13 ಬಾರಿ ಪುನರಾವರ್ತನೆ ಯಾವ ಸಂಖ್ಯೆ ಆಗೈತಿ ಮೀನ್ಸ್ when we are observing the frequency in the group 79.5 to 84.5, 13 is the frequency. It means 79.5 to 84.5 values are repeated to 13 times. ಅಂದ್ರೆ ಈ ಪ್ರಾಪ್ತಾಂಕಗಳಲ್ಲಿ ಇರತಕ್ಕಂತ ಒಂದು ಸಂಖ್ಯೆ 13 ಬಾರಿ ಪುನರಾವರ್ತನೆ ಆಗೈತಿ ಅಂತ ಅರ್ಥ. ಆ 13 ಬಾರಿ ಪುನರಾವರ್ತನೆ ಆದಂತ ಸಂಖ್ಯೆ ಯಾವುದು ಅನ್ನುವಂಥದ್ದನ್ನು ನಾವು ಹೆಂಗ್ ರಿಪ್ರೆಸೆಂಟ್ ಮಾಡ್ತೀವಿ ಅಂತಂದ್ರೆ when we are observing the higher value of the histogram. ನಂದು ಹೈಯರ್ ವ್ಯಾಲ್ಯೂ ತಗೊಂಡಾಗ ಏನಿದೆ ಇಲ್ಲಿ when we are observing the calculation of mode, it takes a rightwards histogram and leftwards histogram. ಅಂದ್ರೆ ಎಡಕಿನ ಒಂದು ಆಯತ ರೇಖಾಚಿತ್ರ ಮತ್ತು ಬಲಕಿನ ಒಂದು ಆಯತ ರೇಖಾಚಿತ್ರಗಳ ಸಹಾಯದಿಂದ ನಾವು ಏನು ಮಾಡಬಹುದು, ಅದನ್ನ ಕನ್ಸ್ಟ್ರಕ್ಟ್ ಮಾಡಬಹುದು. ಹೇಗೆ ಅಂತಂದ್ರೆ when we are observing the 79.5 value, it join to the 84.5.
ನಂದು ಇಲ್ಲಿರ್ತಕ್ಕಂಥ ವ್ಯಾಲ್ಯೂವನ್ನು ನಾನು ಏನ್ ಮಾಡ್ಕೊಳ್ತೀನಿ, ಇದಕ್ಕೆ ಜೋಡಣೆ ಮಾಡ್ಕೊತೀನಿ. ಆಮೇಲೆ ಇಲ್ಲಿರ್ತಕ್ಕಂಥ ವ್ಯಾಲ್ಯೂವನ್ನು ಏನ್ ಮಾಡ್ಕೊತೀನಿ, ಇದಕ್ಕೆ ಜೋಡಣೆ ಮಾಡ್ಕೊತೀನಿ. ಜೋಡಣೆ ಮಾಡ್ಕೊಂಡಾಗ ಇಲ್ಲಿ ಏನು ನನಗೆ ಒಂದು ಲೈನ್ ರಿಪ್ರೆಸೆಂಟ್ ಮಾಡ್ತಲ್ಲ, ಮೀನ್ಸ್ 79.5 to 84.1 ಇರ್ತಕ್ಕಂಥ ಇಲ್ಲಿ ಬರ್ತಕ್ಕಂಥ ಒಂದು ಫ್ರೀಕ್ವೆನ್ಸಿ ಏನಾಗಿದೆ ಅಂತಂದರ್ಥ ಮೋಸ್ಟ್ ರಿಪೀಟೆಡ್ ವ್ಯಾಲ್ಯೂ ಅಂದ್ರೆ ಅದ ನನಗೆ ಏನ್ ತೋರ್ಸಾಗ್ತದ, 79 ಆದ್ಮೇಲೆ 80.4 ಅಥವಾ 80.5 ಅನ್ನುವಂಥದ್ದು ಏನು ನಮ್ದಿಲ್ಲಿ ಮೋಡ್ ಆಗಿರ್ತದ, ಅಂದ್ರೆ ಬಹುಲಕ. ಯಾವುದು ಅಂತ ಹೇಳ್ತೀವಿ ಅಂತಂದ್ರೆ ನಾವು 80.6 ಇಲ್ಲಿರ್ತಕ್ಕಂಥದ್ದು 80 ಅಥವಾ 80.5 or 80.6 ಅನ್ನುವಂಥದ್ದು ಏನಿರ್ತೈತಿ ಅವರ್ ಮೋಡ್ ನಮ್ದು ಬಹುಲಕ ಆಗಿರ್ತೈತಿ. ಅಂತಂದ್ರೆ when we are draw the histogram, that histogram is also helps to calculate the or presenting the mode of the value. ಅಂದ್ರೆ ಯಾವಾಗ ನಾನು ಆಯತ ರೇಖಾಚಿತ್ರವನ್ನ ತೆಗಿತೀನಿಲ್ಲ, ಆ ಆಯತ ರೇಖಾಚಿತ್ರವನ್ನ ತೆಗೆಯುವುದರಿಂದ ನಮಗೆ ಏನ್ ಸಿಗ್ತದ, ಬಹುಲಕ ಸಿಗ್ತದ. ಅಂದ್ರೆ ಬಹಳ ಬಾರಿ ಪುನರಾವರ್ತನೆಯಾದಂತಹ ಸಂಖ್ಯೆ. 79.5 ಆದ ನಂತರ ಏನ್ ಬರ್ತೈತಿ, 80.5 ಇರ್ತದ. ಹಾಗಾಗಿ 80.5 or 80.6 ವ್ಯಾಲ್ಯೂ ಏನಾಗಿರ್ತೈತಿ ನಮ್ಗ ಇಲ್ಲಿ ಪ್ರೆಸೆಂಟ್ ಆಗ್ತಿರ್ತೈತಿ ಅಂತ ನಾವು ಹೇಳ್ತೀವಿ. ಇದಿಷ್ಟು ಏನೈತಿ ನಿಮ್ಗ ಎಕ್ಸಾಂಪಲ್ ಆಫ್ ಹಿಸ್ಟೋಗ್ರಾಮ್ ಐತಿ. ನೆಕ್ಸ್ಟ್ ಕ್ಲಾಸ್ ಒಳಗ ಫ್ರೀಕ್ವೆನ್ಸಿ ಪಾಲಿಗಾನ್ ಅನ್ನ ನೋಡೋಣ. ಓಕೆ.